ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಜಿ ಎಸ್ ಕಿಚನ್ ವ್ಲಾಗ್ಸ್ ಆ್ಯಂಡ್ ಕ್ರಿಯೇಷನ್ಸ್. ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನಾನು ಹಾಕುವಂಥ ವೀಡಿಯೋಸ್ನ ನೋಡ್ತಾ ಇರ್ತೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ ಅಂತ ನಾನು ಕೇಳ್ಕೊತೀನಿ. ಹಾಗೆಯೇ ಇವತ್ತಿನ ಒಂದು ಡಿಸೈನ್ನ ನಾನು ಸ್ಯಾರಿಗೇ ಹಾಕಿ ತೋರಿಸ್ತಾ ಇದ್ದೀನಿ. ನಾವು ಯಾವುದೇ ಒಂದು ಕ್ರೋಶಾ ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಅಂತಂದ್ರೂ ಸ್ಯಾರಿನ ಸೀದಾ ಸೈಡ್ ಇಟ್ಕೋಬೇಕು. ನೋಡಿ, ಈ ಥರ ಇಟ್ಕೊಂಡು ನಮ್ಮ ಬಲ್ಭಾಗದಿಂದ ನಾವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಂಡು ಹೋಗ್ಬೇಕಾಗತ್ತೆ. ಹಾಗೆಯೇ 6-7 ಥ್ರೆಡ್ನ ಸುತ್ತಕೊಂಡು ನೋಡಿ, ಫಸ್ಟು ನೀವು ಸೀರೆಗೆ ಹಾಕೋತೀರ ಅನ್ನಂಗಿದ್ರೆ ಈ ರೀತಿ ಒಂದು 2 ಸರಿ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕಿ ಅದಾದಮೇಲೆ ನೀವು ಡಿಸೈನ್ನ ಸ್ಟಾರ್ಟ್ ಮಾಡ್ಕೋಬೇಕಾಗತ್ತೆ. ಮತ್ತು ಇಲ್ಲಿ ನಾನು 10ನೇ ನಂಬರ್ದು ಕ್ರೋಶನ ತೊಗೊಂಡಿದ್ದೀನಿ. ಈ ಡಿಸೈನ್ ಮಾಡ್ಕೊಳ್ಳೋದಕ್ಕೆ 10ನೇ ನಂಬರ್ ಕ್ರೋಶ ಸಾಕಾಗುತ್ತೆ. ಮತ್ತು ಇಲ್ಲಿ ನಾನು ಬೀಡ್ಸಿಂದ ಬೇಬಿ ಕುಚ್ಚನ್ನು ಬೀಡ್ಸಿಂದ ಡಿಸೈನ್ನ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಈ ಥರ ಬೀಡ್ಸು, ಹಾಗೆಯೇ ಸ್ಮಾಲ್ ಸೈಜ್ ಬೀಡ್ಸ್ ನೋಡಿ, ಈ ಥರ ಸ್ಮಾಲ್ ಸೈಜ್ ಇರೋ ಅಂಥ ಬೀಡ್ಸ್ಗಳನ್ನ ತೊಗೊಂಡಿದ್ದೀನಿ. ಸ್ನೇಹಿತರೆ, ಈಗ ತಾನೇ ನೀವೇನಾದ್ರು ಕ್ರೋಶಾ ಕುಚ್ಚನ್ನು ಕಲಿತಾ ಇದ್ದೀರಾ ಅಂತಂದರೆ ಅವ್ರಿಗೋಸ್ಕರ ಅಂತ ಬಿಗಿನರ್ಸ್ ಕಿಟ್ ಇದೆ ನನ್ನ ಹತ್ರ. ಅಂದರೆ ಅದರಲ್ಲಿ ನಿಮಗೆ ಒಂದು ಕ್ರೋಶಾ, ಹಾಗೆಯೇ ಒಂದು 2 ಥರ ಝರಿ ಥ್ರೆಡ್ಡು, ಒಂದು ಥರ ಸಿಲ್ಕ್ ಥ್ರೆಡ್ಡು, ಮತ್ತು 21 ಥರದ ಬೀಡ್ಸು, 2 ಬೇಬಿ ಕುಚ್ಚು ನೀಡಲು, ಹಾಗೆ ಒಂದು ಹೆಮ್ಮಿಂಗ್ ನೀಡಲು, ಈ ಥರ ಪ್ರತಿಯೊಂದು ಅದರಲ್ಲೇ ಇರುತ್ತೆ. ನೀವೇನಾದರೂ ಕುಚ್ಚನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಅಂತಂದರೆ ನೀವು ಆ ಬಿಗಿನರ್ಸ್ ಕಿಟ್ನ ತೊಗೊಂಡ್ರೆ ಇನ್ನೆಲ್ಲೂ ಬೇರೆ ಹೋಗಿಬಿಟ್ಟು ನೀವು ಪರ್ಚೇಸ್ ಮಾಡೋವಂಥದ್ದು ಏನೂ ಇರೋದಿಲ್ಲ. ಸೊ ಹಂಗಾಗಿ ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ನಾನು ತಮ್ನೇಲಲ್ಲಿ ನಂಬರ್ನ ಕೊಟ್ಟಿರ್ತೀನಿ. ನೀವು ಅಲ್ಲಿ ಬೇಕು ಅಂತಂದರೆ ನನಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಮಾಡಿ ಬೀಡ್ಸ್ಗಳನ್ನ ಹಾಗೆ ಬಿಗಿನರ್ಸ್ ಕಿಟ್ ಏನಿದೆ ಅದನ್ನು ನೀವು ಬುಕ್ ಮಾಡ್ಕೋಬೋದು. ಮತ್ತು ಇನ್ನೊಂದೇನೆಂದರೆ ಅದರಲ್ಲಿ ಟ್ರಿಮ್ಮರು ಹಾಗೆ ಗಮ್ಮು ಇದೆರಡು ನಾನು ಹೇಳೋದು ಮರ್ತೋಗಿದೆ, ಅವೆರಡೂ ಕೂಡ ಸೇರಿಸಿಟ್ಟಿರ್ತೀನಿ. ಈಗ ಡಿಸೈನ್ನ ಯಾವ ರೀತಿ ಹಾಕೋದು ಅಂತ ನಾನು ತೋರಿಸ್ಕೊಡ್ತೀನಿ. ನಾವಿಲ್ಲಿ ಗಂಟು ಹಾಕಿರ್ತೀವಲ್ವ, ಅದ್ರ ಪಕ್ಕದಲ್ಲಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ನೋಡಿ, ಈ ರೀತಿ ಥ್ರೆಡ್ನ ತಂದು ಒಂದು ಸಿಂಗಲ್ ಕ್ರೋಶ ಮಾಡ್ಕೋಬೇಕು. ಸಿಂಗಲ್ ಕ್ರೋಶ ಮಾಡಿ ಆದಮೇಲೆ 1 2 3 4 4 ಚೈನ್ ಹಾಕ್ತೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ಕೋತೀನಿ. ನೋಡಿ, ಈ ಥರ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಬಿಟ್ಟು ಲಾಕ್ನ ಮಾಡ್ಕೋತೀನಿ. ಲಾಕ್ನ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಒಂದು ಬೀಡ್ ಹಾಕೋತೀನಿ. ಇಲ್ಲಿ ಒಂದು ಸರಿ ಥ್ರೆಡ್ ಲಾಕ್ ಮಾಡ್ಕೊಂಡು ಒಂದು ಸರಿ ಚೈನ್ ಹಾಕ್ಬಿಟ್ಟು ಅದಾದಮೇಲೆ ಬೀಡ್ ಹಾಕೋತೀನಿ. ನಾನು ಬೀಡ್ ಹಾಕಬೇಕಾದ್ರೆ ಕರೆಕ್ಟಾಗಿ ಎಲ್ಲ ಥ್ರೆಡ್ಡೂ ಬೀಡ್ ಒಳಗಡೆಯಿಂದ ಆಚೆ ಬರೋ ಥರ ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ಇಲ್ಲಿಂದ ಮತ್ತೆ ಥ್ರೆಡ್ಡಲ್ಲಿ ಫಸ್ಟು ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಈ ಥರ ನೋಡಿಕೊಂಡು ಬಟ್ಟೆಗೂ ಕೂಡ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಕರೆಕ್ಟಾಗಿ ಇಟ್ಕೊಂಡು ಒಂದು ಲಾಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ಥರ ಬರುತ್ತೆ. ಮತ್ತು 1 2 3 4 4 ಚೈನ್ ಹಾಕೋತೀನಿ. ಲಾಕ್ ಮಾಡಿಕೊಂಡು ಇಲ್ಲಿಂದ ಒಂದು ಚೈನ್ ಹಾಕಿ ಮತ್ತು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಇದು ಕೂಡ ಫಸ್ಟು ಥ್ರೆಡ್ಡಲ್ಲಿ ಬೀಡ್ ಲಾಕ್ ಮಾಡ್ಕೋಬೇಕು. ಅದಾದಮೇಲೆ ಸ್ಯಾರಿಗೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನೋಡಿಕೊಂಡು ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ನ ಮಾಡಿ ಆದಮೇಲೆ ಮತ್ತೆ 1 2 3 4 ಮತ್ತು 4 ಚೈನ್ ಹಾಕೋಬೇಕು. ನೋಡಿಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು.
ಸ್ನೇಹಿತರೆ, ಫಸ್ಟ್ ಸ್ಟೆಪ್ ಬಂದು ನಮಗೆ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. 4 ಚೈನು 1 ಬೀಡು, 4 ಚೈನು 1 ಬೀಡು, ಹೀಗೇ ನಾನು ಫುಲ್ ಸ್ಯಾರಿನ ಡಿಸೈನ್ ಕಂಟಿನ್ಯೂ ಮಾಡ್ಕೋತೀನಿ. ಸ್ನೇಹಿತರೆ ನೋಡಿ, ಇದೇ ಥರ ನಾನಿನ್ನು ಫುಲ್ ಸ್ಯಾರಿ ಕಂಟಿನ್ಯೂ ಮಾಡಿ ಅದಾದಮೇಲೆ ಡಿಸೈನ್ನ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಲಾಸ್ಟ್ ಕೊನೆಯಲ್ಲೂ ನಾನು ಒಂದು ಬೀಡ್ ಹಾಕ್ಕೊಂಡು 4 ಚೈನ್ ಹಾಕ್ಕೊಂಡು ಥ್ರೆಡ್ನ ಕಟ್ ಮಾಡ್ಕೊಂಡಿದ್ದೀನಿ. ಫುಲ್ ಸೀರೆ ಇದೇ ಥರ ನಾನು ಕಂಟಿನ್ಯೂ ಮಾಡ್ಕೊಂಡಿದ್ದೀನಿ. ಮೊದಲು ನೋಡಿ, ನಾನು ಇಲ್ಲಿ ಸೀರೆಗೆ ಒಂದು ಸರಿ ಗಂಟು ಹಾಕ್ಕೊಂಡಿದ್ದೀನಿ, ಮತ್ತು ಸೆಕೆಂಡ್ ಸ್ಟೆಪ್ ಕೂಡ ನಾನು ಇದೇ ಥ್ರೆಡ್ಡಿಂದನೇ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋತೀನಿ. ಸಿಂಗಲ್ ಕ್ರೋಶ ಮಾಡಿಕೊಂಡು ಇವಾಗ ಫಸ್ಟ್ ನಾವೇನು ಸಿಂಗಲ್ ಕ್ರೋಶ ಮಾಡಿದ್ವಿ ಅಲ್ವಾ, ಸೊ ಅದರೊಳಗಡೆಯಿಂದ ಒಂದು ಸಿಂಗಲ್ ಕ್ರೋಶನ ಮಾಡ್ಕೋಬೇಕು. ಅದಾದಮೇಲೆ 1 2 3 4 ಚೈನ್ ಏನಿದೆ ಆ ಜಾಗದಲ್ಲಿ 4 ಚೈನ್ನೇ ಹಾಕೋತೀನಿ. 4 ಚೈನ್ ಲಾಕಲ್ಲಿ ಒಂದು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡಿ ಆದಮೇಲೆ ಇಲ್ಲಿಂದ ಥ್ರೆಡ್ನ ಸ್ವಲ್ಪ ಮೇಲೆ ತೆಗೆದು ಬೀಡ್ ಹಾಕ್ಕೋಬೇಕು. ಬೀಡನ್ನ ತಗೋತೀನಿ. 4 ಬೀಡನ್ನ ತೊಗೊಂಡಿದ್ದೀನಿ. ಫಸ್ಟು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ. ಅದಾದಮೇಲೆ ಒಂದು ಚೈನ್ ಹಾಕೋತೀನಿ, ಮತ್ತು ಇನ್ನೊಂದು ಬೀಡ್ ಹಾಕೋತೀನಿ, ಒಂದು ಚೈನ್ ಹಾಕೋತೀನಿ, ಮತ್ತು ಒಂದು ಬೀಡು, ಮತ್ತು ಒಂದು ಚೈನು, ಮತ್ತು ಒಂದು ಬೀಡ್ ಹಾಕೋತೀನಿ. ಬೀಡ್ ಲಾಕ್ ನೋಡ್ಕೋಬೇಕು, ಇಷ್ಟು ಕರೆಕ್ಟಾಗಿ ಆಗುತ್ತಾ ಅಂತ ನೋಡ್ಕೋಬೇಕು. ಕಮ್ಮಿ ಬರ್ತಾಯಿದೆ, ಇನ್ನೂ ಒಂದು ಬೀಡನ್ನ ಹಾಕೋತೀನಿ. ಇನ್ನೊಂದು ಬೀಡ್ ಹಾಕ್ಕೊಂಡು ಬೀಡ್ ಲಾಕ್ ಮಾಡ್ಕೋಬೇಕು. ಈಗ ನೆಕ್ಸ್ಟ್ ಬೀಡ್ ಆದಮೇಲೆ ನಾವೇನು ಸಿಂಗಲ್ ಕ್ರೋಶ ಮಾಡ್ಕೊಂಡಿರ್ತೀವಲ್ಲ ಅಲ್ಲಿಗೆ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ ಲಾಕ್ನ ಮಾಡ್ಕೋಬೇಕು. ನಮಗೆ ಡಿಸೈನ್ ಅನ್ನೋದು ಈ ರೀತಿ ಬಂದಿರುತ್ತೆ. ಸೊ ಈಗ ಏನು ಮಾಡಬೇಕಂದ್ರೆ 1 2 3 4 4 ಚೈನ್ ಹಾಕೋಬೇಕು. 4 ಚೈನ್ ಇರೋ ಕಡೆ ಲಾಕ್ ಮಾಡ್ಕೋಬೇಕು. ಲಾಕ್ನ ಮಾಡಿಕೊಂಡು ಈಗ ಇಲ್ಲಿಂದನೇ ಥ್ರೆಡ್ನ ಮೇಲೆ ತಗೊಂಡು ಬೀಡ್ ಹಾಕ್ಕೊಳ್ಳೋದು. ಇಲ್ಲಿ ನಾನು 5 ಬೀಡನ್ನು ಒಟ್ಟಿಗೆ ತೊಗೊಂಡಿದ್ದೀನಿ ಸ್ನೇಹಿತರೆ. ಈ ಥರ ನಾವು ತಗೊಂಡು ಹಾಕ್ಕೊಂಡ್ರೆ ವಿತಿನ್ 1 ಅವರಲ್ಲಿ ನಾವು ಫುಲ್ ಡಿಸೈನ್ನ ಕಂಪ್ಲೀಟ್ ಮಾಡ್ಕೋಬೋದು. ಒಂದೊಂದೇ ತೊಗೊಂಡು ಹಾಕೋತೀವಿ ಅಂತ ಅಂದರೆ ನಮ್ಮ ಇಡೀ ಟೈಮು ಬೀಡ್ ತೊಗೊಳೋದ್ರಲ್ಲೇ ಮುಗಿದೋಗ್ಬಿಡುತ್ತೆ. ಇಡೀ ದಿನ ಕೂತ್ಕೊಂಡ್ರೂ ನಾವು ಒಂದು ಸೀರೆನೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಹಾಗಾಗಿ ಆದಷ್ಟು ಬೀಡ್ಸ್ಗಳನ್ನ ಸ್ವಲ್ಪ ಜಾಸ್ತಿ ತೊಗೊಂಡು ಹಾಕ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ನೋಡಿ, ಇಲ್ಲಿ ನಾನು 5 ಬೀಡನ್ನು ಹಾಕ್ಕೊಂಡಿದ್ದೀನಿ. ಈಗ ಈ 5 ಬೀಡನ್ನು ಲಾಕ್ ಮಾಡ್ಕೋತೀನಿ. ಲಾಕ್ ಮಾಡ್ಕೋಬೇಕು. ಸ್ನೇಹಿತರೆ, ಇದೇ ಥರ ಇನ್ನು ನಾವು ಫುಲ್ ಸ್ಯಾರಿನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕಾಗತ್ತೆ. ನಾನು ಕೂಡ ಫುಲ್ ಸ್ಯಾರಿನ ಬೀಡ್ಸ್ಗಳನ್ನ ಹಾಕ್ಕೊಂಡು ಅದಾದಮೇಲೆ ಈ 4 ಚೈನ್ ಏನು ಹಾಕ್ಕೊಂಡಿರ್ತೀವಲ್ಲ, ಈ 4 ಚೈನ್ ಗ್ಯಾಪಲ್ಲಿ ನಾವು ಕುಚ್ಚುಗಳನ್ನ ಕಟ್ಕೋಬೇಕು. ಕುಚ್ಚನ್ನು ಕೂಡ ಕಟ್ಟಿ ತೋರಿಸ್ತೀನಿ, ಡಿಸೈನ್ ಯಾವ ರೀತಿ ಕಾಣಿಸುತ್ತೆ ಅಂತನ ಗೊತ್ತಾಗುತ್ತೆ. ಸ್ನೇಹಿತರೆ ನೋಡಿ, ಇಲ್ಲಿ ಕುಚ್ಚನ್ನು ಕಟ್ಟಿ ತೋರಿಸಿದ್ದೀನಿ. ಈ ಡಿಸೈನ್ಗೆ ನಾನು ಕುಚ್ಚು ಈ ಥರ ಮಾಡ್ಕೊಂಡಿದ್ದೀನಿ. ಅವ್ರಿಗೆ ಇದೇ ಥರ ಬೇಕು ಅಂತ ಹೇಳಿದ್ರಿಂದ ನಾನು ಇದೇ ಥರ ಹಾಕಿದ್ದೀನಿ. ನೀವು ಬೇಕಿದ್ದರೆ 1 ಕಲರ್ದು 3 ಕುಚ್ಚು ಅಥವಾ 1 ಕಲರ್ 3 ಕುಚ್ಚು, ಇನ್ನೊಂದು ಕಲರ್ದು 3 ಕುಚ್ಚು, ಈ ಥರನೂ ನೀವು ಡಿವೈಡ್ ಮಾಡಿ ಹಾಕೋಬೋದು. ಇಲ್ಲಿ ನಾನೊಂದು ಅರ್ಧ ಸೀರೆ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ, ಇನ್ನು ಅರ್ಧ ಆಮೇಲೆ ಹಾಕೋತೀನಿ. ಸ್ನೇಹಿತರೆ, ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನಗೆ ಯಾವಾಗಲೂ ಹೀಗೇ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ.
ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.